ಸಿಟಿ ಜನರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಸರ್ಕಾರದ ಬಗ್ಗೆ ತಿಳಿಸೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಏನಿದು ಒನ್ ಟೈಮ್ ಸೆಟಲ್ಮೆಂಟ್? ಇದೇನು ಗ್ಯಾರಂಟಿಯ ಮತ್ತೊಂದು ಯೋಜನೆನಾ, ಅಥವಾ ಜನರಿಗೆ ಏನಾದ್ರೂ ಅನುಕೂಲ ಆಗತ್ತಾ, ಅಥವಾ ಟ್ಯಾಕ್ಸ್ ಏನಾದ್ರು ಹೆಚ್ಚು ಮಾಡಿದ್ರಾ ಕಡಿಮೆ ಮಾಡಿದ್ರಾ ಅಂತ ಹಲವು ಗೊಂದಲಗಳಿಂದ ನೋಡ್ತಿದ್ದೀರಾ ಅಂತ ಗೊತ್ತು. ಅದಕ್ಕೆ ಒಂದು ಚಿಕ್ಕದಾಗಿ ಒಂದೊಂದೇ ವಿಷಯಗಳನ್ನ ತಿಳಿಸ್ತಾ ಹೋಗ್ತಿದ್ದೀನಿ. ಮೊದಲನೇದಾಗಿ, ನಮ್ಮ ಬೆಂಗಳೂರಿನಲ್ಲಿ ಕಟ್ಟಂತಹ ಬೃಹತ್ ಕಟ್ಟಡಗಳಿಗೆ ನಮ್ಮ ಸರ್ಕಾರ ಹೊಸ ರೀತಿಯ ಟ್ಯಾಕ್ಸ್ ಪೇಯರ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಕಮ್ಮಿ ನೀವು ಇಷ್ಟು ವರ್ಷದವರೆಗೂ ಕಟ್ಟಿದ್ದೀರಾ ಟ್ಯಾಕ್ಸ್ ನ, ಇನ್ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ನ ಪೇ ಮಾಡಿ ಅಂತ ಹೇಳಿ ಯಾವತ್ತು ಬೃಹತ್ ಕಟ್ಟಡಗಳು ಏನೇನಿರ್ತವೆ ಆ ಬೃಹತ್ ಕಟ್ಟಡಗಳಿಗೆಲ್ಲ ನೋಟಿಸ್ ಕೊಟ್ಟಿದೆ. ಅದು ನಿಮ್ಗೂ ಕೂಡ ಬಂದಿರಬಹುದು, ಎಷ್ಟೊಂದು ಜನಗಳಿಗೆ ಬಂದಿರುತ್ತೆ. ಏನು ಕಡಿಮೆ ಟ್ಯಾಕ್ಸ್ ಏನ್ ಕಟ್ತಿದ್ದೀರಾ, ಇದು ಕಡಿಮೆ ಟ್ಯಾಕ್ಸ್ ಕಟ್ತಿದ್ದೀರಾ, ನೀವು ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿ ಎಲ್ಲರಿಗೂ ನೋಟಿಫಿಕೇಶನ್ ಬಂದಿರುತ್ತೆ. ಅದು ಒಂದನೇ ಸೆಟಲ್ಮೆಂಟ್ ಯೋಜನೆ ಆಗಿರುತ್ತೆ. ಎರಡನೇದು B2 ಎ ಖಾತಾದಿಂದ, ಅಂದ್ರೆ ಬಿ ಖಾತಾ ಇರೋರು ಎ ಖಾತಾ ಮಾಡಿಸ್ಕೊಳ್ಳೋಕೆ ಸುಲಭ ಉಪಾಯಗಳನ್ನ ಮಾಡ್ಕೋಬಹುದು ಅಂತೇಳಿ ವಿಶೇಷವಾದಂತಹ ಗೈಡ್ ಲೈನ್ಸ್ ಗಳನ್ನ ಇತ್ತೀಚೆಗಷ್ಟೇ ನಮ್ಮ DK ಶಿವಕುಮಾರ್ ಅವರು ಬಿಟ್ಟಿದ್ದಾರೆ. ಯಾವ್ಯಾವ್ದೆಲ್ಲ ಬಿ ಖಾತಾಗಳಿದ್ದೀರಾ ನೀವೆಲ್ಲ ಎ ಖಾತಾಗಳನ್ನ ಮಾಡಿಸ್ಕೋಬಹುದು, ನಿಮ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕೆಲವೊಂದು ಪರ್ಸೆಂಟೇಜ್ ನ ಹೆಚ್ಚು ಕೂಡ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಗೈಡ್ ಲೈನ್ಸ್ ವ್ಯಾಲ್ಯೂ ಪ್ರಕಾರ ನಿಮ್ಮ ಸೈಟ್ ವ್ಯಾಲ್ಯೂ ಇಂದ 5% ನ ಜನ ಕಟ್ಟಬೇಕಾಗಿತ್ತು. ಇದಕ್ಕೆ ಜನ ಯಾರು ಬಗ್ಲಿಲ್ಲ ಅಂತ ಹೇಳಿ, ನಿಮಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಸರ್ಕಾರ ಏನ್ ಮಾಡ್ತು, 5% ಇದ್ದಿದ್ದ 2% ಮಾಡ್ತು. ಯಾರ್ಯಾರು ಬಿ ಖಾತಾಯಿಂದ ಎ ಖಾತಾ ಮಾಡಿಸ್ಕೊಂಡಿಲ್ಲ ಎಲ್ಲರೂ ಈಸಿಯಾಗಿ 2% ನಿಮ್ ಸೈಟ್ ವ್ಯಾಲ್ಯೂ ಇಂದ ಜಸ್ಟ್ 2% ಕಟ್ಟಿ ನಿಮ್ಮ ಬಿ ಖಾತಾ ಏನಿದೆ ಅದು ಎ ಖಾತಾ ವ್ಯಾಲ್ಯೂಗೆ ಆಗುತ್ತೆ ಅಂತ ಹೇಳಿ ಒಂದು ಗೈಡ್ ಲೈನ್ಸ್ ಕೊಟ್ರು. ಇದೊಂದು ನಿಮಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಸರ್ಕಾರ ಮಾಡಿದ್ದು. ಅದಾದ ನಂತರ ಒನ್ ಟೈಮ್ ಸೆಟ್ಲ್ಮೆಂಟ್ ಈಗ OCಗೂ ಕೂಡ ಬಂದಿದೆ. ಎಲ್ಲರಿಗೂ ಗೊತ್ತಿದೆ, OCನ ಕಡ್ಡಾಯ ಮಾಡಿದ್ರು ಬೆಸ್ಕಾಂ ನಿಮ್ಗೆ ಸಂಪರ್ಕ ಬೇಕು ಅಂತ ಹೇಳಿದ್ರೆ. ಆದ್ರೆ ಈಗ ಏನ್ ಮಾಡಿದ್ದಾರೆ, OC ಕಡ್ಡಾಯ ಏನಿಲ್ಲ, ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ, ಅದು ಮೇ 31 ಒಳಗಡೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದೀರಾ ಅವ್ರಿಗೆಲ್ಲ OC ಇಲ್ಲದೆ ಹೋದ್ರು ಪರವಾಗಿಲ್ಲ, ಬೆಸ್ಕಾಂ ಸಂಪರ್ಕ ಕೊಡುತ್ತೆ ಅಂತ ಹೇಳಿದ್ರು. ಅದಕ್ಕೂ ಕೂಡ ಎಷ್ಟೊಂದು ಕ್ರಾಂತಿ ಆಗ್ತಾ ಇದೆ, ಅದು ನಿಮ್ಗೆ ಗೊತ್ತಿದೆ. ಇದೊಂದು ಇನ್ನೊಂದು ರೀತಿಯ ಸೆಟಲ್ಮೆಂಟ್ ಭಾಗ್ಯ. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಗಾರ್ಬೇಜ್ ಸೆಸ್. ಎಲ್ಲರಿಗೂ ಗೊತ್ತಿದೆ, ಕಟ್ಟಡ ನಿವಾಸಿಗಳಿಗೆ ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರು ಮೊದಲು, ಇವಾಗ ಎಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ ಅಂದ್ರೆ ಕಳೆದ 1 ವರ್ಷಕ್ಕಿಂತ ಈ ವರ್ಷ ಸುಮಾರು 3 ಪಟ್ಟು ಹೆಚ್ಚು ಕಸ ವಿಲೇವಾರಿಗಂತಾನೆ ಜನ ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಭಾಗ್ಯ, ಸೆಟಲ್ಮೆಂಟ್ ಭಾಗ್ಯ, ಅದು ಕೂಡ ನಮಗ್ ಗೊತ್ತಿಲ್ಲ. ಮುಂದೆ ಹಂಗೆ ಹೋಗ್ತಾ ಹೋಗೋಣ. ಇನ್ನೊಂದು ರೀತಿಯ ಸೆಟಲ್ಮೆಂಟ್ ಏನು ಅಂತ ಹೇಳಿದ್ರೆ, ಟ್ರಾಫಿಕ್. ಮೊನ್ನೆ ತಾನೇ ನಮ್ಮ ಟ್ರಾಫಿಕ್ ಗೈಡ್ ಲೈನ್ಸ್ ಇಂದ ಒಂದು ಬಂದಿದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರು ಇನ್ನ ನಿಮ್ಮ ಒಂದು ಗಾಡಿ ವಾಹನಗಳಿಗೆ ಬಂದಂತಹ ಟ್ಯಾಕ್ಸ್ ನ ಅಂದ್ರೆ ಫೈನ್ ಏನಿರುತ್ತೆ ಪೇ ಮಾಡಿಲ್ಲ ಅಂತ ಹೇಳಿದ್ರೆ 50% ಫೈನ್ ನ ಪೇ ಮಾಡಿ ಅಂತ ಹೇಳಿ ಇನ್ನೊಂದು ನಿಮ್ಗೆ ಸೆಟಲ್ಮೆಂಟ್ ಭಾಗ್ಯವನ್ನ ಕೊಟ್ಟಿದೆ. ಅಂದ್ರೆ ಇಷ್ಟಕ್ಕ ಏನು ನೀವು ಕೂಡಿಟ್ಕೊಂಡಿರ್ತೀರಲ್ಲ, ಏನಿಲ್ಲ ಅಂತ ಹೇಳಿದ್ರು 10-15 ಸಾವಿರ ಅಂತೂ ಬಿಲ್ ಆಗಿರುತ್ತೆ. ಆ 10-15 ಸಾವಿರದಲ್ಲಿ ಒಂದು 7-8 ಸಾವಿರ ಕೊಟ್ರೆ ನಿಮ್ಮ ಒಂದು ಸೆಟಲ್ಮೆಂಟ್ ಭಾಗ್ಯ ಅಂದ್ರೆ ನಿಮ್ಮ ಫೈನ್ ಏನಿರುತ್ತೆ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ನೀವು ಮತ್ತೆ ಹೊಸ ಫೈನ್ ನ ಮಾಡ್ಕೋಬಹುದು ಅಂತ ಹೇಳಿ ಸರ್ಕಾರ ಹೊಸ ಗೈಡ್ ಲೈನ್ಸ್ ನ ಕೊಟ್ಟಿದೆ. ಇದು ಇಷ್ಟು ನಮಗೆ ತಿಳಿದಂತಹ ವಿಶೇಷವಾದಂತಹ ಗೈಡ್ ಲೈನ್ಸ್ಗಳು. ಇದರಿಂದ ಸೆಟಲ್ಮೆಂಟ್, ಈ ಒಂದು ಸೆಟಲ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ಜನರಿಗೂ ಕೂಡ ಈ ಹೊಸ ರೀತಿಯ ಸೆಟಲ್ಮೆಂಟ್ ಸರ್ಕಾರ, ನಮ್ಮ ಸರ್ಕಾರ ಜನರಿಗೋಸ್ಕರ, ನಮಗೋಸ್ಕರ, ನಿಮಗೋಸ್ಕರ ತಂದಿರುವಂಥದ್ದು. ಇದೇ ರೀತಿಯ ಗ್ಯಾರಂಟಿಗೋಸ್ಕರ ಯಾರ್ಯಾರೆಲ್ಲ ವೇಟ್ ಮಾಡ್ತಿರ್ತೀರಲ್ಲ, ಆ ಗ್ಯಾರಂಟಿ ಭಾಗ್ಯಗಳಿಗೋಸ್ಕರ ಯೋಚನೆ ಮಾಡ್ತಿರೋರ್ಗೆ, ಗ್ಯಾರಂಟಿ ಯಾವ್ಯಾವ ರೀತಿ ಬರ್ಬೇಕು ಅಂತ ಯೋಚನೆ ಮಾಡ್ತಿರೋರ್ಗೆ ಈ ಒಂದು ಭಾಗ್ಯ ತುಂಬಾ ನೆಸೆಸಿಟಿ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ದುಬಾರಿ ಜೀವನಕ್ಕೆ, ಅದ್ರಲ್ಲೂ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಜನಗಳಿಗಂತೂ ಈ ಗ್ಯಾರಂಟಿ ಭಾಗ್ಯ ತುಂಬಾ ಮುಖ್ಯ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾಕಂತ ಹೇಳಿದ್ರೆ ಈ ಒಂದು ಟ್ಯಾಕ್ಸ್ ಏನ್ ಗ್ಯಾರಂಟಿ ಭಾಗ್ಯಗಳು ಏನಿದೆ ಅಲ್ಲ, ಈ ಗ್ಯಾರಂಟಿ ಭಾಗ್ಯಗಳನ್ನ ನಮ್ಮ ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಮತ್ತೆ ಯಾರು ಜಾಸ್ತಿ ಕಟ್ಟಡಗಳನ್ನ ಕಟ್ಟಿರ್ತೀರಲ್ಲ ಆ ಒಂದು ಹಣದಿಂದಲೇ ಈ ಗ್ಯಾರಂಟಿ ಯೋಜನೆಗಳನ್ನ ಹಣವನ್ನ ನಿಭಾಯಿಸೋದು. ಅದಕ್ಕೋಸ್ಕರ ನೀವು ಸರ್ಕಾರಕ್ಕೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿ, ಮುಂದಿನ ಗ್ಯಾರಂಟಿ ಯಾವ್ದು ಬರುತ್ತೆ, ಮುಂದಿನ ಸರ್ಕಾರವು ಇದಕ್ಕಿಂತ ಹೆಚ್ಚಿನ ಗ್ಯಾರಂಟಿಗಳನ್ನೇ ತೆಗೆದುಕೊಂಡು ಬರ್ಬೇಕು. ಯಾಕಂದ್ರೆ ಜನಗಳನ್ನ ಮನವೊಲಿಸ್ಕೋಬೇಕಲ್ಲ. ಬಟ್ ಜನಗಳಿಗೆ ಗೊತ್ತಿಲ್ಲ, ಆ ಒಂದು ಟ್ಯಾಕ್ಸ್ ನ ನಾವೇ ಕಟ್ತಿದೀವಿ, ಅದಕ್ಕೆ ಹಣವನ್ನ ನಾವೇ ನಿಭಾಯಿಸ್ತಿದೀವಿ ಅಂತ ಹೇಳಿ. ಅದಕ್ಕೆ ಈ ಒಂದು ಸರ್ಕಾರದ ವಿಶೇಷ ಭಾಗ್ಯಗಳನ್ನ ಪಡೆಯೋದಕ್ಕೆ ಎಲ್ಲರೂ ಸಿದ್ಧರಾಗಿ. ಜನರಿರೋದು ಸರ್ಕಾರಕ್ಕಾಗಿ, ಇದ್ರ ಮುಖಾಂತರ ನಮಗೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಸೆಟಲ್ಮೆಂಟ್ ಭಾಗ್ಯ ಕೊಡ್ತಿರೋರು ನಮ್ಮ ಸರ್ಕಾರ, ಅದನ್ನ ಕ್ಲಿಯರ್ ಮಾಡ್ತಿರೋರು ನಾವು. ನಮ್ಮ ದುಡ್ಡಿನಿಂದ ಸರ್ಕಾರ ಗ್ಯಾರಂಟಿನಾದ್ರೂ ನಡೆಸುತ್ತೆ ಅಥವಾ ವಿಶೇಷವಾದ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತೆ. ಜನರಿರೋದು ಸರ್ಕಾರಕ್ಕಾಗಿ, ಸರ್ಕಾರ ಇರೋದು ಯಾರಿಗಾಗಿ ಅನ್ನೋದನ್ನ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.